ಇವತ್ತು ಮೈಸೂರಿನಲ್ಲಿ ಸಾಕಷ್ಟು ದಿನಗಳ ಬಳಿಕ ರಾಹುಲ್ ಗಾಂಧಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಒಟ್ಟಾಗಿ ಮುಖಾಮುಖಿಯಾಗಿದ್ದಾರೆ. ಆದರೆ ಸುದ್ದಿ ಅದೆಯಲ್ಲ, ಬದಲಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರತ್ಯೇಕವಾಗಿ ಸುಮಾರು 1 ರಿಂದ 2 ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಜೊತೆಗೆ ಮಾತುಕತೆ ಮಾಡ್ತಾರೆ. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಕೂಡ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಸಪರೇಟ್ ಆಗಿ ಮಾತನಾಡ್ತಾರೆ. ಸಹಜವಾಗಿ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ನಡುವೆ ಅಂತ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಜೊತೆಗೆ ಮಾತುಕತೆ ಮಾಡಿರುವಂಥದ್ದು ಸಾಕಷ್ಟು ಲೆಕ್ಕಾಚಾರಗಳಿಗೆ ಕಾರಣವಾಗ್ತಾ ಇದೆ. ಹಾಗಾದರೆ ರಾಹುಲ್ ಗಾಂಧಿ ಇವರಿಬ್ಬರಿಗೂ ಏನು ಸಂದೇಶ ಕೊಟ್ಟರು? TV9 ಈ ಎಕ್ಸ್ಕ್ಲೂಸಿವ್ ಆದಂಥ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ ನೋಡಿ. ಇದೇ ದೃಶ್ಯ ಸದ್ಯ ರಾಜ್ಯ ರಾಜಕೀಯದಲ್ಲಿ ನಡೆಯುತ್ತಿರೋ ನಾಯಕತ್ವ ಬದಲಾವಣೆ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಇವತ್ತು ದೆಹಲಿಯಿಂದ ತಮಿಳುನಾಡಿಗೆ ತೆರಳುತ್ತಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮೈಸೂರಿಗೆ ಭೇಟಿ ನೀಡಿದ್ರು. ಇದೇ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡ ಡಿಸಿಎಂ ಡಿಕೆ ರನ್ವೇನಲ್ಲಿಯೇ ರಾಹುಲ್ ಗಾಂಧಿಯನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿದ್ರು. ಕೆಲ ನಿಮಿಷ ರಾಹುಲ್ ಬಳಿ ಡಿಕೆ ಶಿವಕುಮಾರ್ ಸೀಕ್ರೆಟ್ ಆಗಿ ಮಾತುಕತೆ ನಡೆಸಿದ್ರು. ಇದಾದ ಬಳಿಕ ರಾಹುಲ್ ಗಾಂಧಿಯನ್ನ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೂ ಪ್ರತ್ಯೇಕ ಮಾತುಕತೆ ನಡೆಸಿದ ರಾಹುಲ್ ಗಾಂಧಿ ತೆರಳುತ್ತಾ ಇದ್ದಂತೆ ಇತ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತಾಗಿದ್ರು. ರಾಹುಲ್ ಗಾಂಧಿಯನ್ನ ಕಳಿಸಿ ವಿಮಾನ ನಿಲ್ದಾಣದಿಂದ ಹೊರಗೆ ಬಂದ ಸಿಎಂ ಸಿದ್ದರಾಮಯ್ಯ ಗೌರವ ವಂದನೆ ಸ್ವೀಕರಿಸಿ ನಂತರ ಮಾಧ್ಯಮದ ಜೊತೆ ಮಾತನಾಡಲು ಬಂದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಡಿಕೆ ಸಿದ್ದರಾಮಯ್ಯ ಜೊತೆ ಬಾರದೆ ಏಕಾಂಗಿಯಾಗಿ ಹೊರಗೆ ಹೊರಟರು. ತನ್ನ ಮಗಳನ್ನ ಭೇಟಿ ಮಾಡಬೇಕು ಅಂತ ಹೇಳಿದ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯಗೂ ಹೇಳದೆ ಅಲ್ಲಿಂದ ಹೊರಟು ಹೋದ್ರು. ಇತ್ತ ಮಾಧ್ಯಮದ ಜೊತೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅಧಿಕಾರ ಹಂಚಿಕೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ರು. ನಾನು ಮಾತಾಡಬೇಕು, ಡಿಕೆ ಶಿವಕುಮಾರ್ ಮಾತಾಡಬೇಕು, ನಮಗೆ ತಾನೇ ಗೊತ್ತಾಗೋದು. ನಾವು ಮಾತಾಡಿದೀವ. ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು. MLAಗಳು ಪಾಪ ಅವ್ರಿಗೆ ಗೊತ್ತಿರಲ್ಲ, ಹೈಕಮಾಂಡ್ ಅವ್ರು ಹೇಳಿದಾರೆ ಅವ್ರಿಗೆ. ನಾವು ಅವ್ರು ಮಾತಾಡಿದೀವಲ್ಲ, ಅವ್ರ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋಗಿದ್ದೆ, ನಮ್ಮ ಮನೆಗೆ ಅವ್ರು ಬ್ರೇಕ್ಫಾಸ್ಟ್ ಬಂದಿದ್ರು, ಮಾತಾಡಿದ್ದೀವಿ. ಇಬ್ರು ಮಾತಾಡಿರೋದು ಏನಪ್ಪ ಅಂತಂದ್ರೆ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೋಬೇಕು ಅಂತ. ಬಜೆಟ್ ಬಗ್ಗೆನೂ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಫೆಬ್ರವರಿ 13ರಂದು ಹಾವೇರಿಯಲ್ಲಿ ಸಾಧನಾ ಸಮಾವೇಶಕ್ಕೆ ಪ್ಲಾನ್ ಮಾಡಿದ್ದು ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಮಂಡಿಸಬಹುದು ಅಂದ್ರು. ಬಜೆಟ್ ಮೋಸ್ಟ್ಲಿ ಮಂತ್ ಮಾರ್ಚ್ ಫಸ್ಟ್ ವೀಕ್ ಆಗ್ಬೋದು ಅಥವಾ ಅದಕ್ಕಿಂತ ಮುಂಚೆ ಫಸ್ಟ್ ವೀಕ್ ಆಗುತ್ತೆ. ನಾಯಕತ್ವ ಬದಲಾವಣೆ ಗೊಂದಲದ ಬಗ್ಗೆ ಮಾತನಾಡಿದ KN ರಾಜಣ್ಣ ಸಿಹಿ ಸುದ್ದಿ ಕಹಿ ಸುದ್ದಿ ಕೊಡೋದು ಹೈಕಮಾಂಡ್, ಆದ್ರೆ ಗೊಂದಲ ಬಗೆಹರಿಸಬೇಕು ಅಂತ ಹೇಳಿದ್ದಾರೆ. ಗೊಂದಲ ಪರಿಹಾರ ಈಗ ಶಿವಕುಮಾರ್ ಹೇಳ್ತಾರೆ, ಮಾತು ಕೊಟ್ಟಿದ್ರು ಅಂತಾರೆ. ಅವ್ರು ಏನೋ ಆ ಥರ ಚರ್ಚೆ ಆಗಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಬಟ್ ಯಾರು ಏನೇ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಆ ಥರದ್ದು ಯಾವುದೂ ಚರ್ಚೆಗಳು ಇಲ್ಲ ಅಂತ ಹೇಳಿದ್ರು ಕೂಡ ಕಡೆಗೆ ಏನು ಹೇಳ್ತಾರೆ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ಬದ್ಧ ಅಂತಾರೆ. ಅದು ನೋಡಿ ಶಿವಕುಮಾರ್ ಅವರು ಕೂಡ ಹೌದಪ್ಪ ಅಂತಿಮವಾಗಿ ಹೈಕಮಾಂಡ್, ಈಗೆಲ್ಲ ಹೈಕಮಾಂಡ್ ಇರೋದ್ರಿಂದ ಹೈಕಮಾಂಡ್ ಏನಾರ ಒಂದು ಅವರು ಅಂತಿಮವಾದಂಥ ಒಂದು ಗೊಂದಲ ನಿವಾರಣೋಪ ಮಾಡಬೇಕು. ಇಲ್ಲಾಂದರೆ ಅಡ್ಮಿನಿಸ್ಟ್ರೇಷನ್ ಸಫರ್ ಆಗ್ತದೆ. ಮತ್ತು ನಮ್ಮಲ್ಲೂ ಕೂಡ ಗೊಂದಲಗಳು ಇರ್ತದೆ. ಏನಪ್ಪ ನಾಳೆ ಅವ್ರ ಮುಖ್ಯಮಂತ್ರಿ ಆದರೆ ನಮ್ಮದೇನು, ಇವ್ರ ಮುಖ್ಯಮಂತ್ರಿ ಇದ್ರೆ ಏನು, ಹೀಗೆ ಹೋಗೋರು ಬರೋರು ಎಲ್ಲಗಳು ಚರ್ಚೆಗಳಾಗ್ತವೆ. ಎಲ್ಲ ನಮ್ಮಂಗೇನೆ ಯಾರೂ ಇರೋದಿಲ್ಲ, ಗೊತ್ತಾಯ್ತಾ? ಅದರಿಂದ ಗೊಂದಲ ನಿವಾರಣೆ ಮಾಡಬೇಕು ಅಂತೇಳಿ ನಾನು ಕೂಡ ಹೈಕಮಾಂಡ್ಗೆ ಹಿಂದೆನೂ ಕೂಡ ಮಾಧ್ಯಮದ ಮೂಲಕ ಒತ್ತಾಯನೂ ಕೂಡ ಮಾಡಿದ್ದೇನೆ. ಇರ್ಲಿ ಆಯ್ತು ಬರಲಿ ಸುದ್ದಿ, ಯಾರು ಬೇಡ ಅಂತ ಹೇಳಿದ್ದಾರೆ. ಯಾರು ಬೇಡ ಅನ್ನೋ ನೋಡಿ, ಸಿಹಿ ಸುದ್ದಿ ಕೊಡ್ತಾರೋ ಕಹಿ ಸುದ್ದಿ ಕೊಡ್ತಾರೋ ಅದು ಹೈಕಮಾಂಡ್ ಅವ್ರ ಜೊತೆಲಿದ್ದೆ, ಅವ್ರು ಕೊಡ್ತಾರೆ. ನೋಡ್ರಿ, ಕ್ಯಾಬಿನೆಟ್ ರೀಶಫಲ್ ಅದು ಸಿದ್ದರಾಮಯ್ಯನವರು ಅನುಕೂಲ ಆಗೋದು. ಕ್ಯಾಬಿನೆಟ್ ರೀಶಫಲ್ ಆಗಲಿಲ್ಲ ಅಥವಾ ಇವರು ಕೂಡ ಮುಖ್ಯಮಂತ್ರಿ ಆಗಿರ್ಲಿ, ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನಕ್ಕೆ ಇಬ್ರು ಬಂದ್ರಲ್ಲ, ಅವ್ರ ಜೊತೆಲಿ ಎಲ್ಲರೂ ಕೂಡ ಬಂದ್ರು. ಇತ್ತ ಪವರ್ ಶೇರಿಂಗ್ ಫೈಟ್ ಅನ್ನ ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ಕಾಂಗ್ರೆಸ್ ಕಾಲೆಳಿತಾ ಇದೆ.
ಬುದ್ಧಿ ಇಲ್ಲದಿರೋ ರಾಹುಲ್ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಗೆ ಬುದ್ಧಿ ಹೇಳ್ತಾರಾ ಅಂತ ಲೇವಡಿ ಮಾಡಿದ್ದಾರೆ. ಸ್ವತಃ ಬುದ್ಧಿ ಇಲ್ಲದೆ ಇರುವ ರಾಹುಲ್ ಗಾಂಧಿ ಇವ್ರು ಕಚ್ಚಾಟಕ್ಕೆ ಬುದ್ಧಿ ಹೇಳ್ತಾರೆ ಅಂತ ಅನ್ನುವಂಥ ವಿಶ್ವಾಸ ನೀವು ಇಟ್ಕೊಂಡಿದ್ದೀರಾ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ, ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಕಚ್ಚಾಡ್ತಿರೋದಕ್ಕೆ ಸಂಬಂಧಪಟ್ಟಂತೆ, ರಾಜ್ಯದ ಆಡಳಿತದ ಮೇಲೆ ಅದರ ಕೆಟ್ಟ ಪರಿಣಾಮ ಆಗ್ತಿರೋಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಬುದ್ಧಿ ಹೇಳ್ತಾರೆ ಅಂತ ಅನ್ಕೊಂಡಿದ್ದೀರಾ? ಬುದ್ಧಿ ಇದ್ದವ್ರು ಬುದ್ಧಿ ಹೇಳ್ತಾರೆ, ಬುದ್ಧಿನೇ ಇಲ್ಲದೆ ಇದ್ದವ್ರು ಏನು ಬುದ್ಧಿ ಹೇಳ್ತಾರೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಗೊಂದಲ ಹಾಗೂ ಸಚಿವ ಸಂಪುಟ ರಚನೆ ವಿಚಾರ ಈಗಲೂ ಕಗ್ಗಂಟಾಗೇ ಉಳಿದಿದೆ. ರಾಮ್, TV9, ಮೈಸೂರು.